ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕಳಸ ಸ್ಥಾಪನೆ, ಮಾಂಗಲ್ಯ ಮತ್ತು ವ್ರತದ ದಾರವನ್ನು ಸಿದ್ಧಪಡಿಸುವ ವಿಧಾನ, ತಾಂಬೂಲವನ್ನು ನೀಡುವ ವಿಧಾನ, ಕೆಂಪು ಆರತಿಯನ್ನು ಮಾಡುವುದು, ಕಳಸದ ವಿಸರ್ಜನೆ, ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು, ಒಟ್ಟಾರೆ ಕಳಸ ಸ್ಥಾಪನೆಯಿಂದ ಕಳಸದ ವಿಸರ್ಜನೆಯವರೆಗೂ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮೊದಲಿಗೆ ಕಳಸವನ್ನು ಸ್ಥಾಪನೆ ಮಾಡಬೇಕು. ಕಳಸವನ್ನು ಸ್ಥಾಪನೆ ಮಾಡಲು ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ಚೊಂಬು ಅಥವಾ ಬಿಂದಿಗೆ ಬೇಕು. ನಾನಿಲ್ಲಿ ತಾಮ್ರದ ಒಂದು ಬಿಂದಿಗೆಗೆ ಈ ರೀತಿ ಕೋಲನ್ನು ಕಟ್ಟಿ, ಟೈಟಾಗಿ ಕೋಲನ್ನು ಕಟ್ಟಿ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕಳಸವನ್ನು ಸ್ಥಾಪನೆ ಮಾಡಲು ತೆಂಗಿನಕಾಯಿ ಬೇಕು, ಹಾಗೆ ಕಳಸಕ್ಕೆ ಮಾಂಗಲ್ಯ ಹಾಕಬೇಕು, ಮಾಂಗಲ್ಯ ಬೇಕು. ಇಷ್ಟನ್ನು ನಾವೀಗ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ನಾನಿಲ್ಲಿ ಮಾಂಗಲ್ಯವನ್ನು ಸಿದ್ಧಪಡಿಸ್ಕೊತಾ ಇದ್ದೀನಿ. ಮಾಂಗಲ್ಯ ಮಾಡೋದಕ್ಕೆ ಅರಿಶಿಣದ ಕೊಂಬೇಕು, ಹಾಗೆ ಅಂಗನೂಲು, ಅರಿಶಿನ, ಕುಂಕುಮ, ಹಾಗೆ ಸ್ವಲ್ಪ ನೀರು, ಇಷ್ಟು ಬೇಕು. ಈಗ ಅಂಗನೂಲನ್ನು ತೆಗೆದುಕೊಂಡು ಈ ದಾರದಲ್ಲಿ 5 ಎಳೆಯ ದಾರ ಆಗಿ ಮಾಡ್ಕೋಬೇಕು. ಸ್ನೇಹಿತರೆ, ಕಳಸದ ಬಿಂದಿಗೆಯ ಕಂಠಕ್ಕೆ ಕಟ್ಟಲು, ಕುತ್ತಿಗೆ ಕಟ್ಟಲು ಎಷ್ಟು ದಾರ ಬೇಕೋ ಅಷ್ಟು ನೋಡಿ ನೀವು ಈ ದಾರನ ಉದ್ದ ನೋಡಿಕೊಂಡು ತಗೋಬೇಕು. ಸ್ನೇಹಿತರೆ, ಈಗ 5 ಎಳೆಯ ದಾರ ಆಗಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈಗ ಈ ದಾರವನ್ನು 5 ಎಳೆಯ ದಾರವನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಕೋಬೇಕು. ನೋಡಿ, ಈ ರೀತಿ ನೀರಲ್ಲಿ ನೆನೆಸ್ಕೊಂಡು ಈ ರೀತಿ ಅರಿಶಿಣದಲ್ಲಿ ಡಿಪ್ ಮಾಡಿದ್ರೆ ಸಾಕು. ಆ ದಾರಕ್ಕೆಲ್ಲ ಆ ಒಂದು ಅರಿಶಿಣ ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಎಲ್ಲೂ ಗ್ಯಾಪ್ ಇಲ್ದಂಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಹಿಂಗೆ ನಿಮ್ಮ ಹತ್ರ ಚಿನ್ನದ ತಾಳಿ, ವರಮಹಾಲಕ್ಷ್ಮಿ ಕಳಸಕ್ಕೆ ಅಂತಲೇ ಚಿನ್ನದ ತಾಳಿ ಏನಾದರೂ ಮಾಡಿಸಿದ್ರೆ ಅದನ್ನು ನೀವು ಹಾಕ್ಬೋದು, ಚಿನ್ನದ ತಾಳಿ ಇದ್ದರೆ. ಚಿನ್ನದ ತಾಳಿ ಇಲ್ಲ ಎನ್ನುವವರು ಈ ರೀತಿ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಸಿದ್ಧಪಡಿಸ್ಕೊಂಡು ವರಮಹಾಲಕ್ಷ್ಮಿ ಕಳಸಕ್ಕೆ ಹಾಕಬೇಕು. ಈ ಅರಿಶಿಣದ ಕೊಂಬಿನಿಂದ ಮಾಡಿದ ಮಾಂಗಲ್ಯ ತುಂಬಾ ಶ್ರೇಷ್ಠವಾದದ್ದು. ಸ್ನೇಹಿತರೆ, ಈಗ ನಾನು ಅಂಗನೂಲನ್ನು ತೆಗೆದುಕೊಂಡು 5 ಎಳೆಯಾಗಿ ಮಾಡಿಕೊಂಡು ಇದಕ್ಕೆ ಅರಿಶಿಣವನ್ನು ಹಚ್ಚಿದ್ದೀನಿ. ಈಗ ಮಾಂಗಲ್ಯ ರೆಡಿ ಮಾಡ್ಕೋಬೇಕಾದ್ರೆ ನೋಡಿ, ಯಾವ ರೀತಿಯಾದಂತಹ ಅರಿಶಿಣದ ಕೊಂಬನ್ನು ನೀವು ತೆಗೆದುಕೊಳ್ಬೇಕು ಅಂದರೆ ಕೌಲು ಹೊಡೆದಿರಬೇಕು. ಆ ರೀತಿಯಾದಂತಹ ಅರಿಶಿಣದ ಕೊಂಬನ್ನೇ ಮಾಂಗಲ್ಯ ಮಾಡೋದಕ್ಕೆ ತೆಗೆದುಕೊಳ್ಬೇಕು. ನೋಡಿ, ಒಂದಾದರೂ ಕೌಲು ಹೊಡೆದಿರಬೇಕು ಆ ಅರಿಶಿಣದ ಕೊಂಬಲ್ಲಿ. ಈ ರೀತಿ ಸ್ಟ್ರೈಟ್ ಇರೋ ಅಂಥ ಅರಿಶಿಣದ ಕೊಂಬನ್ನು ನೀವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಕೌಲು ಹೊಡೆದಿರೋ ಅಂಥದ್ದನ್ನೇ ತೆಗೆದುಕೊಳ್ಬೇಕು. ಈಗ ಇದಕ್ಕೆ ದಾರವನ್ನು ಕಟ್ಟಬೇಕು. ನೋಡಿ, 3 ಗಂಟುಗಳನ್ನು ಹಾಕಬೇಕು. ಒಂದೊಂದಾಗಿ ಎಳಿಸ್ಕೊಂಡು ಈ ಅರಿಶಿಣದ ಕೊಂಬಿಗೆ 3 ಗಂಟನ್ನು ಹಾಕಬೇಕು. 5 ಎಳೆಯ ದಾರವನ್ನು ತೆಗೆದುಕೊಂಡು ಆ ದಾರಕ್ಕೆ ಅರಿಶಿಣವನ್ನು ಹಚ್ಚಿ ಅರಿಶಿಣದ ಕೊಂಬಿಗೆ ಈ ದಾರವನ್ನು ಕಟ್ಟಬೇಕು ಈ ರೀತಿ. ಸ್ನೇಹಿತರೆ, ನೋಡಿ, ಈಗ ಮಾಂಗಲ್ಯ ರೆಡಿ ಆಯಿತು. ಈ ಮಾಂಗಲ್ಯಕ್ಕೆ ನೋಡಿ ಈ ರೀತಿ ಅರಿಶಿಣ ಮತ್ತು ಕುಂಕುಮವನ್ನು ಇಡಬೇಕು. ಈಗ ಮಾಂಗಲ್ಯ ಸಿದ್ಧವಾಯಿತು. ನೋಡಿ, ಈಗ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಮಾಂಗಲ್ಯ ಸಿದ್ಧವಾಯಿತು. ಇವಾಗ ತೆಂಗಿನಕಾಯಿಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಕಳಸಕ್ಕೆ ಇಡೋದಕ್ಕೆ. ಸ್ನೇಹಿತರೆ, ಈಗ ಕಳಸಕ್ಕಿಡಲು ತೆಂಗಿನಕಾಯಿಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಈ ರೀತಿ ನೀರಿರೋ ಅಂಥದ್ದನ್ನೇ ತೆಗೆದುಕೊಳ್ಬೇಕು. ನೀರಿರಬೇಕು ಅದರಲ್ಲಿ. ಹಾಗೆ ಜುಟ್ಟು ಈ ರೀತಿ ಇರಬೇಕು. ಹಾಗೆ ಕಣ್ಣುಗಳು ಬಿಟ್ಟಿರಬಾರ್ದು. ನೋಡಿ, ಈ ರೀತಿ ಕಣ್ಣುಗಳು ಕಾಣಿಸ್ಬಾರ್ದು. ಕಣ್ಣುಗಳು ಕಾಣಿಸ್ತಲೇ ಇರೋ ಅಂಥದ್ದನ್ನು ಕಳಸಕ್ಕೆ ತೆಂಗಿನಕಾಯಿ ಇಡಲು ನೀವು ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ಇದರಲ್ಲಿ ಕಣ್ಣುಗಳು ಕಾಣಿಸ್ತಿಲ್ಲ. ಈ ರೀತಿಯಾದಂಥ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಇದಕ್ಕೆ ಅರಿಶಿಣವನ್ನು ಹಚ್ಚಬೇಕು. ಅರಿಶಿಣ ಹಚ್ಚಲು ನೋಡಿ, ಇಲ್ಲಿ ಒಂದು ಬಟ್ಲು ತೆಗೆದುಕೊಂಡಿದ್ದೀನಿ. ಬಟ್ಲಿಗೆ ಸ್ವಲ್ಪ ಅರಿಶಿಣವನ್ನು ಹಾಕೋಣ. ನೋಡಿ, ಸಾಕು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೇಸ್ಟ್ ಥರ ಮಾಡಿಕೊಂಡು ಕೈಗೆ ಹಚ್ಬೇಕು. ಈ ರೀತಿ ಎಲ್ಲೂ ಕೂಡ ಗ್ಯಾಪ್ ಇಲ್ದಂಗೆ ಎಲ್ಲ ಕಡೆನೂ ಈ ರೀತಿ ಸ್ಪ್ರೆಡ್ ಮಾಡ್ತಾ ತೆಂಗಿನಕಾಯಿಗೆ ಹಚ್ಚಬೇಕು. ಈ ಅರಿಶಿಣವನ್ನು ಹಚ್ಚಿದ ನಂತರ ತಿಲಕವನ್ನು ಇಡಬೇಕು. ತಿಲಕ ಹೇಗಿಡೋದು ಅಂತ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಜುಟ್ಟಿಗೂ ಕೂಡ ಹಚ್ಚಬೇಕು. ಸ್ನೇಹಿತರೆ, ಈಗ ಅರಿಶಿಣವನ್ನು ಹಚ್ಚಿದ್ದೀನಿ ಕಾಯಿಗೆ.
ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ನೀಟಾಗಿ ಜುಟ್ಟಿಗೆ ಸಮೇತವಾಗಿ ಅರಿಶಿನವನ್ನು ಹಚ್ಚಿದ್ದೀನಿ. ಈಗ ತಿಲಕವನ್ನು ಇಡೋಣ. ಸ್ನೇಹಿತರೆ, ತಿಲಕವನ್ನು ಇಡೋದಕ್ಕೆ ಚೆನ್ನಾಗಿರೋದೊಂದು ಪೇಪರ್ ತಗೊಳ್ಳಿ. ಗಲೀಜಾಗಿರೋದಾಗಿರ್ಬೋದು, ಇಲ್ಲ ಬರೆದಿರೋದು ಆ ರೀತಿಯಾದಂಥ ಪೇಪರನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಶುದ್ಧವಾದಂತಹ ಪೇಪರನ್ನು ತೆಗೆದುಕೊಂಡು ಈ ರೀತಿ ಮಡಚಬೇಕು. ನಂತರ ಇದರಲ್ಲಿ ತಿಲಕವನ್ನು ಬರ್ಕೋಬೇಕು. ನೋಡಿ, ಈ ರೀತಿಯಾಗಿ ತಿಲಕವನ್ನು ಬರ್ಕೋಬೇಕು. ಈಗ ನಾವು ಯಾವ ರೀತಿಯಾಗಿ ಯಾವ ಥರ ಬರೆದಿರ್ತೀವೋ ಅದೇ ಥರ ಅದ್ರ ಮೇಲೇನೆ ಸಿಸರ್ ಸಹಾಯದಿಂದ ಕಟ್ ಮಾಡ್ಕೋಬೇಕು. ಸ್ನೇಹಿತರೆ, ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಧಾನವಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ನೀವು ಎಷ್ಟು ನೀಟಾಗಿ ಕಟ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ತಿಲಕ ಬರುತ್ತೆ. ಈ ರೀತಿ ತಿಲಕ ಇಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಳಸ. ಫ್ರೆಂಡ್ಸ್, ಈಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ತಿಲಕ ಬಂದಿದೆ. ಈಗ ಈ ಪೇಪರ್ನ ನೀವು ಕಾಯಿಯ ಯಾವ ಭಾಗದಲ್ಲಿ ಇಡ್ತೀರೋ ಆ ಭಾಗದಲ್ಲಿ, ಆ ಮೇಲ್ಭಾಗದಲ್ಲಿ ಈ ರೀತಿ ಇಟ್ಬೇಕು. ತಿಲಕನ ಈ ರೀತಿ ಪೇಪರನ್ನು ಇಟ್ಟು ಅದ್ರ ಮೇಲೆ ಸ್ವಲ್ಪನೇ ಕುಂಕುಮವನ್ನು ಹಾಕಬೇಕು. ನೋಡಿ, ಈ ರೀತಿ ತೆಂಗಿನಕಾಯಿ ಮೇಲೆ ಇಟ್ಕೊಂಡು ಈಗ ಕುಂಕುಮವನ್ನು ತೆಗೆದುಕೊಂಡು ಈ ರೀತಿ ಅದ್ರ ಮೇಲೆ ಹಾಕಬೇಕು. ನಿಧಾನವಾಗಿ ಆ ಪೇಪರ್ನ ತೆಗಿಬೇಕು. ನೋಡಿ, ತೆಗೆದ್ರೆ ಆಯಿತು. ತಿಲಕ ಬಂದಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈಗ ಕಳಸಕ್ಕೆ ಇಡಲು ತೆಂಗಿನಕಾಯಿ ಕೂಡ ನಾನು ಸಿದ್ಧಪಡಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ಅಕ್ಷತೆ ರೆಡಿ ಮಾಡ್ಕೊಳ್ಳೋಣ. ಅಕ್ಷತೆ ಮಾಡೋದಕ್ಕೆ ಅಕ್ಕಿ ತೆಗೆದುಕೊಂಡಿದ್ದೀನಿ, ಹಾಗೆ ತುಪ್ಪ, ಹಾಗೆ ಅರಿಶಿನ. ಈಗ ಅಕ್ಕಿಗೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ನೀವು ಮನೆಗೆ ಯೂಸ್ ಮಾಡಿರೋ ಅಂಥ ತುಪ್ಪವನ್ನು ಅಕ್ಷತೆ ಮಾಡೋದಕ್ಕೆ ಬಳಸಬೇಡಿ. ಅದಕ್ಕೆ ಅಂತಲೇ ಹೊಸದು ಬಾಕ್ಸ್ ಆಗಿರ್ಬೋದು, ಇಲ್ಲ ಚಿಕ್ಕ ಪ್ಯಾಕ್ ಆಗಿರ್ಬೋದು, ಅದಕ್ಕೆ ಅಂತಲೇ ತಂದು ನೀವು ಅಕ್ಷತೆಯನ್ನು ರೆಡಿ ಮಾಡ್ಕೋಬೇಕು. ದೀಪಕ್ಕಾಗಿರ್ಬೋದು, ಒಂದು ಅಕ್ಷತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ದೇವ್ರಿಗೆ ಅಂತ ನೀವು ಯಾವುದೇ ಒಂದು ನೈವೇದ್ಯ ಮಾಡೋದಕ್ಕಾಗಿರ್ಬೋದು, ನೀವು ಹೊಸದಾಗಿ ತುಪ್ಪವನ್ನು ತಂದು, ಶುದ್ಧವಾದಂತಹ ತುಪ್ಪವನ್ನು ತಂದು ನೀವು ರೆಡಿ ಮಾಡ್ಕೋಬೇಕು. ಸ್ನೇಹಿತರೆ, ಈಗ ಈ ಅಕ್ಕಿಗೆ ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ. ಈಗ ಸ್ವಲ್ಪ ಅರಿಶಿನವನ್ನು ಹಾಕೋಣ. ಸ್ನೇಹಿತರೆ, ಕೆಲವರು ನೀರನ್ನು ಹಾಕಿ ಅಕ್ಷತೆಯನ್ನು ರೆಡಿ ಮಾಡ್ಕೊತಾರೆ. ನೀರನ್ನು ಹಾಕೋದ್ರಿಂದ ಅದು ಕೆಡೋ ಚಾನ್ಸಸ್ ಇರುತ್ತೆ ಅಕ್ಷತೆ. ಈ ರೀತಿ ತುಪ್ಪವನ್ನು ಹಾಕಿ ನೀವು ಅಕ್ಷತೆಯನ್ನು ಮಾಡೋದ್ರಿಂದ ಎಷ್ಟೇ ದಿನ ಆದರೂ ಆ ಅಕ್ಷತೆ ಕೆಡೋದಿಲ್ಲ. ಒಂದು ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಂಡು ಅದನ್ನು ನೀವು ಬಳಸ್ಕೋಬೋದು ಪೂಜೆಗೆ. ನೋಡಿ, ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಈ ರೀತಿ ಕೈಯಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಆ ಅರಿಶಿನ ಅಕ್ಕಿಗೆಲ್ಲ ಹಿಡಿಬೇಕು. ಹಿಡಿಯೋವರೆಗೂ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಅಕ್ಷತೆನೂ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅಕ್ಷತೆ ಆಗಿದೆ. ಈಗ ಅಕ್ಷತೆನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀವಿ. ಸ್ನೇಹಿತರೆ, ಈಗ ಕೆಂಪು ಆರತಿ ಯಾವ ರೀತಿ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಎಲ್ಲ ಆದ ನಂತರ ರಾತ್ರಿ ಸಮಯದಲ್ಲಿ ಕೆಂಪಾರತಿ ಮಾಡಿ ಲಕ್ಷ್ಮೀ ದೇವಿಗೆ ದೃಷ್ಟಿಯನ್ನು ತೆಗಿಬೇಕು. ಈ ಕೆಂಪಾರತಿ ಯಾವ ರೀತಿ ಮಾಡಬೇಕು ಅಂದರೆ, ಒಂದು ಪ್ಲೇಟನ್ನು ತೆಗೆದುಕೊಳ್ಬೇಕು. ಪ್ಲೇಟಿಗೆ ನೀರನ್ನು ಹಾಕಬೇಕು. ನೋಡಿ, ನೀರನ್ನು ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಕುಂಕುಮ. ನೋಡಿ, ಕುಂಕುಮವನ್ನು ಹಾಕಿ ಈ ರೀತಿ ಕಲಕಬೇಕು. ಈಗ ಕೆಂಪಾರತಿ ರೆಡಿ ಆಯಿತು. ಯಾವುದೇ ಕಾರಣಕ್ಕೂ ಸುಣ್ಣವನ್ನು ಬೆರೆಸೋದಕ್ಕೆ ಹೋಗಬೇಡಿ. ಸಾಮಾನ್ಯವಾಗಿ ದೃಷ್ಟಿ ತೆಗೆದುಬೇಕಾದ್ರೆ ಸುಣ್ಣವನ್ನು ಬೆರೆಸಿ ಒಂದು ಕೆಂಪಾರತಿಯನ್ನು ರೆಡಿ ಮಾಡ್ಕೊತಾರೆ. ಯಾವುದೇ ದೇವ್ರಿಗೆ ನೀವು ದೃಷ್ಟಿಯನ್ನು ತೆಗಿಬೇಕಾದ್ರೆ ಸುಣ್ಣವನ್ನು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಇದ್ರ ಮೇಲೆ
ಪುಟ್ಟ ಪುಟ್ಟ 2 ದೀಪಗಳನ್ನು ಇಡಬೇಕು. ಹಾಗೆ ಕೂಡ ದೀಪ ಇಡ್ಬೋದು, ಇಲ್ಲಾಂದರೆ ಒಂದು ವಿಳೆದೆಲೆಯನ್ನು ಇಟ್ಟು ಅದ್ರ ಮೇಲೆ ನೀವು ಪುಟ್ಟ ಪುಟ್ಟ 2 ದೀಪಗಳನ್ನು ಇಟ್ಟರೆ ರೆಡಿ ಆಗುತ್ತೆ. ನೋಡಿ, ಈಗ ಕೆಂಪು ಆರತಿ ಕೂಡ ರೆಡಿಯಾಗಿದೆ. ಸ್ನೇಹಿತರೆ, ಈಗ ವ್ರತದ ದಾರವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಪೂಜೆ ಮಾಡಬೇಕಾದ್ರೆ ಯಾರು ಈ ವ್ರತವನ್ನು ಆಚರಿಸಿರ್ತಾರೋ ಅವರು ಈ ವ್ರತದ ದಾರವನ್ನು ಬಲಗೈಗೆ ಕಟ್ಟಿಸ್ಕೊಳ್ಬೇಕು. ಈ ವ್ರತದ ದಾರವನ್ನು ಹೇಗೆ ಮಾಡಬೇಕು ಅಂದರೆ, ಅಂಗನೂಲನ್ನು ತೆಗೆದುಕೊಂಡು ಅಂಗನೂಲಲ್ಲಿ ಮೊದಲಿಗೆ 9 ಎಳೆಯಾಗಿ ಮಾಡ್ಕೋಬೇಕು. 9 ಎಳೆಯ ಅಂಗನೂಲನ್ನು ತೆಗೆದುಕೊಳ್ಬೇಕು. ಈ ರೀತಿ ನೋಡಿ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಯಾಕಂದರೆ ಇದರಲ್ಲಿ ಗಂಟುಗಳು ಹಾಕ್ಬೇಕಿನ್ನ ನಾವು, ಅದರಿಂದ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಕೈಗೆ ಕಟ್ಟೋದಕ್ಕೆ ಆಗಬೇಕು, ಹಾಗೆ ಗಂಟುಗಳನ್ನು ಹಾಕಬೇಕಾಗುತ್ತಲ್ಲ, ಅದರಿಂದ 9 ಎಳೆ ಹಂಗೆ ಮಾಡ್ಕೋಬೇಕು. ಸ್ನೇಹಿತರೆ, ಈಗ ನಾನು ಅಂಗನೂಲನ್ನು ತೆಗೆದುಕೊಂಡು ಇದರಲ್ಲಿ 9 ಎಳೆಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ 9 ಎಳೆಯ ದಾರವನ್ನು ತೆಗೆದುಕೊಂಡು ಈ ದಾರಕ್ಕೆ ಅರಿಶಿನವನ್ನು ಹಚ್ಚಬೇಕು. ನೋಡಿ, ಅರಿಶಿನವನ್ನು ಹಚ್ಚೋದಕ್ಕೆ ಈ ರೀತಿ ನೀರಲ್ಲಿ ನೆನೆಸ್ಕೊಂಡು ಒಂದ್ಸಲಿ ನೀವು ಅರಿಶಿನದಕ್ಕೆ ಈ ಥರ ಡಿಪ್ ಮಾಡಿದ್ರೆ ಆಯಿತು. ನೋಡಿ, ಅದಕ್ಕೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಕೈಯಿಂದ. ಆ ದಾರಕ್ಕೆಲ್ಲ ಇಡಬೇಕು, ಆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ದಾರಕ್ಕೆ ಅರಿಶಿನ ಹಿಡಿಬೇಕು. ಮಾಂಗಲ್ಯ ಯಾವ ರೀತಿ ಮಾಡ್ಕೊಂಡ್ರು ಅದೇ ಥರ ದಾರಕ್ಕೆ ಅರಿಶಿನ ಹಿಡಿಯೋವರೆಗೂ ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಈ ವ್ರತದ ದಾರಕ್ಕೆ 16 ಗಂಟುಗಳನ್ನು ಹಾಕಬೇಕಾಗುತ್ತೆ. ನೋಡಿ, ಗಂಟು ಯಾವ ರೀತಿ ಹಾಕಬೇಕು ಅಂದರೆ, ಮಾಮೂಲಿ ನೀವು ಗಂಟು ಹಾಕ್ತಿರಲ್ಲ ಆ ಥರ ನೋಡಿ, ಈ ಥರ ಹಿಂಗಾಗಿ ಹಿಂಗಿಂದ ತೆಗೆದುಕೊಳ್ಬೇಕು. ಹಿಂಗೆ ದಾರವನ್ನು ಈ ಥರ ಗಂಟುಗಳನ್ನು 16 ಗಂಟುಗಳನ್ನು ಹಾಕಬೇಕು. ಏಳಿಸ್ಕೊತ ಹಾಕ್ಕೊಳ್ಳಿ. ಏಳಿಸ್ಕೊತ ಗಂಟು ಎಲ್ಲಾದರೂ ಬಿಡಲಿ, ಏನೂ ತೊಂದರೆ ಇಲ್ಲ. ನೀವು ಒಟ್ಟಿನಲ್ಲಿ ಗಂಟುಗಳನ್ನು ಏಳಿಸ್ಕೊಂಡು ಹಾಕ್ಕೊತಾ ಇರಬೇಕು. ಸ್ವಲ್ಪ ದೊಡ್ಡದಾಗಿರೋ ಉದ್ದನೆಯ ದಾರವನ್ನೇ ತೆಗೆದುಕೊಳ್ಬೇಕು, ಯಾಕಂದರೆ ನಾವು 16 ಗಂಟು ಹಾಕಬೇಕಲ್ಲ ಇದಕ್ಕೆ, ಅದರಿಂದ ಕೈ ಕಟ್ಟೋದಕ್ಕೂ ಹಿಡಿಬೇಕಾ ದಾರ. ಸ್ನೇಹಿತರೆ, ಈ ವ್ರತದ ದಾರದಲ್ಲಿ ಒಟ್ಟು 16 ಗಂಟುಗಳಿರಬೇಕು. ನಾನೀಗ ಮೊದಲಿಗೆ 15 ಗಂಟುಗಳನ್ನು ಹಾಕಿದ್ದೀನಿ. ಈ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಇದಕ್ಕೂ ಕೂಡ ಗಂಟು ಹಾಕಿದ್ರೆ ಒಟ್ಟು 16 ಗಂಟು. ಸೇವಂತಿಗೆ ಹೂವನ್ನು ಇಟ್ಟು ಗಂಟು ಹಾಕ್ತಿರಲ್ಲ, ಆ ಗಂಟು ಸೇರಿ ಒಟ್ಟು ಇದರಲ್ಲಿ 16 ಗಂಟುಗಳಿರಬೇಕು. ನೋಡಿ, ಒಂದು ಯೆಲ್ಲೋ ಕಲರ್ ಸೇವಂತಿಗೆ ಹೂವನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಮಧ್ಯಭಾಗದಲ್ಲಿ ಕರೆಕ್ಟಾಗಿ ಇಟ್ಟು ಅದಕ್ಕೂ ಕೂಡ ಗಂಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಸೇವಂತಿಗೆ ಹೂವನ್ನು ಇಟ್ಟು ಗಂಟು ಹಾಕಬೇಕು. ಆ ಗಂಟು ಸೇರಿ ಒಟ್ಟು 16 ಗಂಟುಗಳಿರಬೇಕು. ನೋಡಿ, ಈಗ ವ್ರತದ ದಾರ ಸಿದ್ಧವಾಯಿತು. ಈ ರೀತಿ ನೀವು ಒಂದಿನಕ್ಕಿಂತ ಮುಂಚೆನೇ, ವರಮಹಾಲಕ್ಷ್ಮಿ ಹಬ್ಬ ನಾಳೆ ಇದೆ ಅನ್ಬೇಕಾದ್ರೆ ಒಂದಿನ ಮುಂಚೆನೇ ಈ ಎಲ್ಲ ವಸ್ತುಗಳನ್ನ ನೀವು ರೆಡಿ ಮಾಡಿಟ್ಕೊಂಡ್ರೆ ಬೇಗ ಸರಳವಾಗಿ ಗಡಿಬಿಡಿ ಇಲ್ಲದೆ ಹಬ್ಬದ ದಿನ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ಬೋದು. ಈಗ ವ್ರತದ ದಾರ ಕೂಡ ರೆಡಿ ಆಯಿತು. ಈಗ ಕಳಸಕ್ಕೆ ಸೀರೆಯನ್ನು ಉಡ್ಸೋಣ. ಈಗ 3/4 ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿದ್ದೀನಿ ಕಳಸದ ಬಿಂದಿಗೆಗೆ. ಹಾಗೆ ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ ನಾನು ಸೀರೆ ಉಡ್ಸೋದಕ್ಕೆ. ಈಗ ಸೀರೆಯನ್ನು ಉಡ್ಸೋಣ. ಸ್ನೇಹಿತರೆ, ನಮ್ಮ ಮನೆಯಲ್ಲಿ ದೇವ್ರ ಮನೆ ಚಿಕ್ಕದಿರೋದ್ರಿಂದ ನಾನು ಹೊರಗಡೆ ಸೀರೆ ಉಡಿಸಿ ಕಳಸದ ಬಿಂದಿಗೆಗೆ ಹೊರಗಡೆ ಸೀರೆ ಉಡಿಸಿ ಇಲ್ಲಿ ನಾನು ಕಳಸವನ್ನು ಸ್ಥಾಪನೆ ಮಾಡ್ತೀನಿ. ಈಗಾಗಲೇ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಫೋಟೋವನ್ನು ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿದ್ದೀನಿ. ಹಾಗೆ ಕೆನ್ನೆ ಭಾಗಕ್ಕೂ ಕೂಡ ಅರಿಶಿನವನ್ನು ಹಚ್ಚಿ ಒಂದು ಪೀಠವನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಈಗ ಕಳಸಕ್ಕೆ ಸೀರೆಯನ್ನು ಉಡಿಸಿ ಈ ಪೀಠದ ಮೇಲೆ ಈಗ ಕಳಸವನ್ನು ಸ್ಥಾಪನೆ ಮಾಡೋಣ. ಸ್ನೇಹಿತರೆ, ಈಗ ಕಳಸಕ್ಕೆ ಸೀರೆ ಉಡಿಸಲು ನಾನು ಈಗಾಗಲೇ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಯನ್ನು ನೀಟಾಗಿ. ಈಗ ಜಸ್ಟ್ ಉಡ್ಸೋದಷ್ಟೇ. ಈಗ ಸ್ನೇಹಿತರೆ, ಮುಂಚಿತವಾಗಿ ಈ ರೀತಿ ಪಿನ್ ಮಾಡಿ ಸೀರೆಯನ್ನು ಇಟ್ಕೊಂಡ್ರೆ ಈಸಿಯಾಗಿ ನೀವು ಬೇಗನೆ ಸೀರೆಯನ್ನು ಉಡಿಸ್ಬೋದು ಕಳಸಕ್ಕೆ. ಸ್ನೇಹಿತರೆ, ಈಗ ಸೀರೆ ಉಡಿಸಿದ್ದಾಯಿತು, ನೋಡ್ತಾ ಇರ್ಬೋದು ನೀವು. ಸೀರೆಯನ್ನು ಉಡಿಸಿದ್ದೀನಿ. ಈಗ ಸೀರೆಯನ್ನು ನೀವು ತಂದಾದಮೇಲೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸನ್ನು ಕಟ್ ಮಾಡಿಸೋದಕ್ಕೆ ಹೋಗಬೇಡಿ, ಹಾಗೇ ಉಡಿಸ್ಬೇಕು. ಹಾಗೆ ನೀರಲ್ಲೂ ಹಾಕೋದಕ್ಕೆ ಹೋಗಬೇಡಿ. ಹಾಗೆ ವರ್ಕ್ ಮಾಡಿಸೋದಾಗಿರ್ಬೋದು, ಡಿಸೈನ್ ಮಾಡಿಸೋದಾಗಿರ್ಬೋದು, ಏನನ್ನು ಮಾಡಿಸ್ಬಾರ್ದು. ನೀವು ಅಂಗಡಿಯಿಂದ ಹೇಗೆ ತಂದಿರ್ತೀರೋ ಅದೇ ರೀತಿಯಾಗಿ ನೀವು ಕಳಸಕ್ಕೆ ಈ ಸೀರೆಯನ್ನು ಉಡಿಸ್ಬೇಕು. ಈಗ ಸೀರೆ ಉಡಿಸಿದ್ದಾಗಿದೆ, ಕಳಸವನ್ನು ಸ್ಥಾಪನೆ ಮಾಡೋಣ. ಸ್ನೇಹಿತರೆ, ಈಗ ಕಳಸವನ್ನು ಸ್ಥಾಪನೆ ಮಾಡಲು ಒಂದು ಪೀಠವನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಪೀಠದ ಮೇಲೆ ತಟ್ಟೆಯನ್ನು ಇಡ್ತಾ ಇದ್ದೀನಿ, ಬೆಳ್ಳಿ ತಟ್ಟೆಯನ್ನು ಇಡ್ತಾ ಇದ್ದೀನಿ. ಬೆಳ್ಳಿ ಅಥವಾ
ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆಯ ತಟ್ಟೆಯನ್ನೇ ಇಡಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆಯನ್ನು ಇಡೋದಕ್ಕೆ ಹೋಗಬೇಡಿ. ಈಗ ತಟ್ಟೆಯನ್ನು ಇಟ್ಟಿದ ನಂತರ ಇದಕ್ಕೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಅಕ್ಕಿಯನ್ನು ಹಾಕಿ ಹರಡಬೇಕು. ಸ್ನೇಹಿತರೆ, ಅಕ್ಕಿಯನ್ನು ಹಾಕಿದ ನಂತರ ಈ ಅಕ್ಕಿಯಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಬೇಕು. ಬೆರಳಿನ ಸಹಾಯದಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ನೋಡಿ. ಈಗ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿದ ನಂತರ ಈಗ ಈ ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಹಾಕಬೇಕು. ನೋಡಿ, ಈ ರೀತಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಈಗ ಈ ಕಳಸದ ಬಿಂದಿಗೆಯನ್ನು ಆ ಅಕ್ಕಿಯ ಮೇಲೆ ಇಡಬೇಕು. ಸ್ನೇಹಿತರೆ, ನಾನಿಲ್ಲಿ ದೇವ್ರ ಮನೆ ಚಿಕ್ಕದಿರೋದ್ರಿಂದ ಇಲ್ಲಿ ಸೀರೆ ಉಡಿಸಿ ಅಲ್ಲಿ ತಗೊಂಡೋಗಿ ನಾನು ಕಳಸವನ್ನು ಸ್ಥಾಪನೆ ಮಾಡ್ತಿದ್ದೀನಿ. ಸ್ನೇಹಿತರೆ, ಈಗ ಸೆರಗೆಲ್ಲ ನಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಈಗ ಸೀರೆ ಎಲ್ಲ ನೀಟಾಗಿ ಕುಡಿಸಿ ಕಳಸವನ್ನು ಕಳಸದ ಬಿಂದಿಗೆಯನ್ನು ಇಟ್ಟಿದ್ದೀನಿ. ಹಾಗೆ 2 ದೀಪಗಳನ್ನ ಇಟ್ಟಿದ್ದೀನಿ. ಹಾಗೆ ಗಣೇಶನನ್ನು ಕೂಡ ಸ್ಥಾಪನೆ ಮಾಡಿದ್ದೀನಿ. ಮೊದಲ ಪೂಜೆ ಗಣಪತಿಗೆ ಅಂತಾರೆ, ಅದರಿಂದ ಗಣೇಶನನ್ನು ಕೂಡ ಸ್ಥಾಪನೆ ಮಾಡಿದ್ದೀನಿ. ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ತಟ್ಟೆ ಏನೇ ಎಲ್ಲ ಜೋಡಿಸೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. 5 ಥರದ ಹಣ್ಣು, ಬಳೆಗಳು, ಹಾಗೆ ತೆಂಗಿನಕಾಯಿ, ವ್ರತದ ದಾರ, ಮುಖವಾಡ, ದೀಪಗಳು, ಹಣ ಆಗಿರ್ಬೋದು, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಬ್ಬದ ಹಿಂದಿನ ದಿನವೇ ರಾತ್ರಿ ಸಮಯದಲ್ಲಿ ಇಷ್ಟೆಲ್ಲ ನೀವು ಸಿದ್ಧತೆಯನ್ನು ಮಾಡಿಟ್ಕೊಂಡ್ರೆ ಬೆಳಗ್ಗೆ ನೀವು ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಿ ಕಾಯಿಯನ್ನು ಇಟ್ಟು ಪೂಜೆ ಮಾಡ್ಬೋದು. ಸ್ನೇಹಿತರೆ, ಹಬ್ಬದ ಹಿಂದಿನ ದಿನವೇ ರಾತ್ರಿ ಸಮಯದಲ್ಲಿ ಇಷ್ಟು ನಾನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀನಿ. ಈಗ ಕಳಸದ ಬಿಂದಿಗೆಗೆ 3/4 ಭಾಗದಷ್ಟು ನೀರನ್ನು ಮಾತ್ರ ಹಾಕಿ ನಾನು ಸೀರೆಯನ್ನು ಉಡಿಸಿ ಎಲ್ಲವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕಳಸವನ್ನು ಸ್ಥಾಪನೆ ಮಾಡಬೇಕು. ನಾನಿಲ್ಲ ಕಳಸವನ್ನು ಸ್ಥಾಪನೆ ಮಾಡಿಲ್ಲ, ನೀರು ಮಾತ್ರ ಬಿಂದಿಗೆಗೆ ಹಾಕಿದ್ದೀನಿ. ಬೆಳಗ್ಗೆ ಎದ್ದು ಮಂಗಳಕರವಾದ ವಸ್ತುಗಳನ್ನು ಹಾಕಿ ತೆಂಗಿನಕಾಯಿ ಹಾಗೆ ಮಾವಿನ ಎಲೆಗಳನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಸ್ನೇಹಿತರೆ, ಈಗಾಗಲೇ ನಾನು 3/4 ಭಾಗದಷ್ಟು ನೀರನ್ನು, ಶುದ್ಧವಾದ ನೀರನ್ನು ಈ ಬಿಂದಿಗೆಗೆ ಹಾಕಿದ್ದೀನಿ. ಇವಾಗ ಮಂಗಳಕರವಾದ ವಸ್ತುಗಳನ್ನು ಕಳಸಕ್ಕೆ ಹಾಕೋಣ. ಮೊದಲಿಗೆ ಅರಿಶಿನವನ್ನು ಹಾಕಬೇಕು. ಹಾಗೆ ಸ್ವಲ್ಪ ಕುಂಕುಮ, ಸ್ವಲ್ಪ ಅಕ್ಷತೆ. ಸ್ನೇಹಿತರೆ, ನಾನಿಲ್ಲಿ ಲಕ್ಷ್ಮೀ ನಾಣ್ಯವನ್ನು ಹಾಕ್ತಾ ಇದ್ದೀನಿ. ಲಕ್ಷ್ಮೀ ನಾಣ್ಯ ಇಲ್ಲ ಎನ್ನುವವರು 5 ರೂಪೀಸ್ ಕಾಯನ್ನು ಗೋಲ್ಡ್ ಕಲರ್ದು ಹಾಕ್ಬೋದು. ಹಾಗೆ ಒಂದು ಹೂವನ್ನು ಹಾಕ್ತಾ ಇದ್ದೀನಿ. ಹಾಗೆ ಲಾವಂಚವನ್ನು ಕೂಡ ಕಳಸಕ್ಕೆ ಹಾಕ್ತಾ ಇದ್ದೀನಿ. ಕೆಲವರು ಕಳಸಕ್ಕೆ ಡ್ರೈ ಫ್ರೂಟ್ಸು ಮತ್ತು ಗೋಮತಿ ಚಕ್ರ, ಕವಡೆ ಈ ರೀತಿಯಾದಂತಹ ಮಂಗಳಕರವಾದ ವಸ್ತುಗಳನ್ನು ಹಾಕ್ತಾರೆ. ಅವರವರ ಮನೆಯ ಪದ್ಧತಿಯ ಪ್ರಕಾರ ನೀವು ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು. ನೀವು ಏನೇ ಹಾಕಲಿ ಬಿಡಲಿ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ನಾಣ್ಯ ಇಷ್ಟು ವಸ್ತುಗಳು ಕಳಸದಲ್ಲಿ ಇರಲೇಬೇಕು. ಸ್ನೇಹಿತರೆ, ನಾನು ಇಲ್ಲಿ ನಮ್ಮ ಮನೆಯ ಪದ್ಧತಿಯ ಪ್ರಕಾರ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಿರೋದ್ರಿಂದ ನಾವು ಯಾವ ರೀತಿ ಮೊದಲಿಂದನೂ ಬಂದಿದ್ದೀವೋ ಅದೇ ರೀತಿಯಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕಳಸದ ಬಿಂದಿಗೆಗೆ ಶ್ರೀಗಂಧವನ್ನು ಇಡೋಣ. ಶ್ರೀಗಂಧ ಇಟ್ಟ ನಂತರ ಅರಿಶಿನ ಮತ್ತು ಕುಂಕುಮವನ್ನು ಇಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಇದ್ದರೆ ಲಕ್ಷ್ಮಿಯ ಫೋಟೋವನ್ನು ಮೊದಲು ಇಟ್ಟು ಅದರ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿ. ಲಕ್ಷ್ಮಿಯ ಫೋಟೋ ಇಲ್ಲ ಎನ್ನುವವರು ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ಆಯಿತು. ಸ್ನೇಹಿತರೆ, ಈಗ ಕಳಸದ ಬಾಯಿಗೆ ತೆಂಗಿನಕಾಯಿಯನ್ನು ಇಡೋಣ. ಕಳಸದ ಬಾಯಿಗೆ ನಾನು 5 ಮಾವಿನ ಎಲೆಯನ್ನು ತೆಗೆದುಕೊಂಡಿದ್ದೀನಿ. ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ಮಾವಿನ ಎಲೆ ಸಿಕ್ಕಿದ್ರೆ ಖಂಡಿತವಾಗಿ ಮಾವಿನ ಎಲೆಯನ್ನೇ ಕಳಸಕ್ಕೆ ಇಡಿ. ಮಾವಿನ ಎಲೆ ಸಿಗಲ್ಲ ಅನ್ನುವವರು ವಿಳೆದೆಲೆಯನ್ನು ಕೂಡ ಇಡ್ಬೋದು. ನೋಡಿ, ಈ ರೀತಿ ಸುತ್ತಲೂ ಮಾವಿನ ಎಲೆಯನ್ನು ಈ ರೀತಿ ಇಟ್ಕೋಬೇಕು. 5 ಮಾವಿನ ಎಲೆಯನ್ನು ತೆಗೆದುಕೊಂಡಿದ್ದೀನಿ ನಾನು. ಸ್ನೇಹಿತರೆ, ಈಗಾಗಲೇ ತೆಂಗಿನಕಾಯಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅರಿಶಿನವನ್ನು ಹಚ್ಚಿ ತಿಲಕವನ್ನು ಇಟ್ಟು ಆ ತೆಂಗಿನಕಾಯಿಯನ್ನು ಕಳಸದ ಬಾಯಿಗೆ ಈ ರೀತಿ ಇಡಬೇಕು. ನೋಡಿ, ಸುತ್ತಲೂ ಮಾವಿನ ಎಲೆ ಸುತ್ತಲೂ ಇರಬೇಕು. ತೆಂಗಿನಕಾಯಿ ಅದರ ಮೇಲೆ ಇಡಬೇಕು.
ಸ್ನೇಹಿತರೆ, ಈಗ ಕಳಸ ಸ್ಥಾಪನೆ ಆಯಿತು. ಈ ಕಳಸಕ್ಕೆ ಒಡವೆಗಳಿಂದ ಅಲಂಕಾರ ಮಾಡಿ ಹೂವನ್ನು ಹಾಕಿ ಈ ಕಳಸಕ್ಕೆ ಪೂಜೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಮುಖವಾಡ ಇದ್ದರೆ ಮುಖವಾಡವನ್ನು ಇಟ್ಟು ಕೂಡ ಪೂಜೆ ಮಾಡ್ಬೋದು. ಮುಖವಾಡ ಇಲ್ಲ ಎನ್ನುವವರು ಈ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಸ್ನೇಹಿತರೆ, ಈಗ ಮುಖವಾಡವನ್ನು ನಾನು ಈ ತೆಂಗಿನಕಾಯಿಯ ಜುಟ್ಟಿಗೆ ಫಿಕ್ಸ್ ಮಾಡ್ತೀನಿ. ಮುಖವಾಡವನ್ನು ಮೊದಲಿಗೆ ಶುದ್ಧ ಮಾಡ್ಕೋಬೇಕು. ನೀರಿಗೆ ಸ್ವಲ್ಪ ಒಂದೇ ಒಂದು ಡ್ರಾಪು ಗೋಮೂತ್ರವನ್ನು ಹಾಕಿ ಅದರಿಂದ ಈ ಮುಖವಾಡವನ್ನು ತೊಳೆದು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಸ್ನೇಹಿತರೆ, ಈ ಮುಖವಾಡದಲ್ಲಿ ಮಾಂಗಲ್ಯ ಇರೋದ್ರಿಂದ ನಾನು ಮಾಂಗಲ್ಯವನ್ನು ಕಳಸಕ್ಕೆ ಕಟ್ಟಿಲ್ಲ. ಮಾಂಗಲ್ಯ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಈಗ ಮಾಂಗಲ್ಯ ಈ ಒಂದು ಮುಖವಾಡದಲ್ಲೇ ಇದೆ, ಅದರಿಂದ ನಾನು ಕಳಸಕ್ಕೆ ಮಾಂಗಲ್ಯವನ್ನು ಕಟ್ಟಿಲ್ಲ. ಮಾಂಗಲ್ಯ ಇಲ್ಲ ಎನ್ನುವವರು ನೀವು ಕಳಸಕ್ಕೆ ಅರಿಶಿಣದ ಕೊಂಬಿನಿಂದ, ನಾನು ಈಗಾಗಲೇ ತೋರಿಸಿದ್ದೀನಿ ಅಲ್ವಾ, ಅರಿಶಿಣದ ಕೊಂಬಿನಿಂದ ಯಾವ ರೀತಿ ಮಾಂಗಲ್ಯವನ್ನು ಮಾಡಬೇಕು ಅಂತ. ಆ ಮಾಂಗಲ್ಯವನ್ನು ಈ ಒಂದು ಬಿಂದಿಗೆ ಇರುತ್ತಲ್ಲ, ಬಿಂದಿಗೆಯ ಕುತ್ತಿಗೆ ಭಾಗಕ್ಕೆ ಆ ಮಾಂಗಲ್ಯವನ್ನು ಕಟ್ಟಬೇಕು. ಸ್ನೇಹಿತರೆ, ಈಗ ಲಕ್ಷ್ಮಿಯ ಮುಖವಾಡಕ್ಕೂ ಕೂಡ ಶ್ರೀಗಂಧವನ್ನು ಇಟ್ಟು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡೋಣ. ಮುಖವಾಡ ಇಲ್ಲ ಎನ್ನುವವರು ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿ, ಅದು ತುಂಬ ಶ್ರೇಷ್ಠವಾದದ್ದು. ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿ ಲಕ್ಷ್ಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಮುಂದಿನ ವರ್ಷ ಮುಖವಾಡವನ್ನು ಇಟ್ಟು ಪೂಜೆ ಮಾಡೋ ಹಾಗೆ ಮಾಡು ತಾಯಿ ಎಂದು ಪ್ರಾರ್ಥನೆ ಮಾಡುತ್ತಾ ಭಕ್ತಿಯಿಂದ ಪೂಜೆ ಮಾಡಿ. ಸ್ನೇಹಿತರೆ, ಈಗ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೀನಿ, ಹಾಗೆ ಒಡವೆಗಳಿಂದ ಅಲಂಕಾರ ಮಾಡಿದ್ದೀನಿ. ಗಣೇಶನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೀನಿ, ಹಾಗೆ ಗರಿಕೆ ಹುಲ್ಲನ್ನು ಇಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾದಂತಹ ಗಣೇಶನ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಸಗಣಿ ಉಂಡೆಯಿಂದ ಕೂಡ ಗಣೇಶನನ್ನು ಮಾಡಿ, ಸಗಣಿಯಿಂದ ಸಗಣಿಯ ಉಂಡೆ ಮಾಡಿ ಸಗಣಿ ಉಂಡೆಗೆ ಈ ಗರಿಕೆ ಹುಲ್ಲನ್ನು ಸಿಕ್ಕಿಸಿದ್ರೆ ಆಯಿತು. ಅದನ್ನು ಗಣಪತಿ ರೂಪದಲ್ಲಿ ನೀವು ಪೂಜಿಸಬಹುದು. ಎಲ್ಲರಿಗೂ ಕೂಡ ಸಗಣಿ ಸಿಗುವುದಿಲ್ಲ, ಹಸುವಿನ ಸಗಣಿ ಸಿಗುವುದು ತುಂಬ ಕಷ್ಟ ಅಲ್ವಾ. ಅದರಿಂದ ಇನ್ನೊಂದು ಮೆಥಡ್ ಯಾವುದು ಅಂದರೆ, ಗಣಪತಿಯನ್ನು ಮಾಡೋದಕ್ಕೆ ಅರಿಶಿಣದ ಉಂಡೆ ಮಾಡಿ, ಅರಿಶಿಣವನ್ನು ನೀರಿನಲ್ಲಿ ಕಲಸಿ ಅದನ್ನು ಉಂಡೆ ಮಾಡಿ, ಉಂಡೆಗೆ ಈ ಒಂದು ಗರಿಕೆ ಹುಲ್ಲನ್ನು ಸಿಕ್ಕಿಸಿ ಅದನ್ನು ಕೂಡ ನೀವು ಗಣಪತಿ ರೂಪದಲ್ಲಿ ಪೂಜಿಸಬಹುದು. 21 ಗರಿಕೆ ಹುಲ್ಲನ್ನು ಗಣೇಶನಿಗೆ ಅರ್ಪಿಸ್ತಾ ಇದ್ದೀನಿ. ನೀವು ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸಲೇಬೇಕು. ಸ್ನೇಹಿತರೆ, ಈಗ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ಮಲ್ಲಿಗೆ ಹೂವನ್ನು ಹಾಕಿದ್ದೀನಿ, ಹಾಗೆ ಕಮಲದ ಹೂವನ್ನು ಇಟ್ಟಿದ್ದೀನಿ, ಹಾಗೆ ಒಂದು ಹಾರವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ದೀನಿ. ಮಲ್ಲಿಗೆ ಹೂವು ಅಂದರೆ ತುಂಬಾ ಪ್ರಿಯವಾದದ್ದು ಲಕ್ಷ್ಮೀ ದೇವಿಗೆ, ಅದರಿಂದ ಮಲ್ಲಿಗೆ ಹೂವನ್ನು ಕೂಡ ಅರ್ಪಿಸಿದ್ದೀನಿ. ಸ್ನೇಹಿತರೆ, ಈಗ ತಟ್ಟೆಗಳನ್ನು ಜೋಡಿಸೋಣ. ತಟ್ಟೆಗಳನ್ನು ಜೋಡಿಸೋದಕ್ಕೆ ಒಂದು ಬಟ್ಲಲ್ಲಿ ವಿಳೆದೆಲೆ ಅಡಿಕೆಯನ್ನು ಹಾಕಿದ್ದೀನಿ, ಹಾಗೆ ಒಂದು ಬಟ್ಲಲ್ಲಿ ಹಣವನ್ನು ಇಟ್ಟಿದ್ದೀನಿ, ಹಾಗೆ 5 ಥರದ ಹಣ್ಣುಗಳು, ಹಾಗೆ ನೈವೇದ್ಯಕ್ಕೆ ರವೆ ಉಂಡೆ ಮಾಡಿದ್ದೆ, ರವೆ ಉಂಡೆ ಇಡ್ತಾ ಇದ್ದೀನಿ. ನೀವು ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟು, ಕೋಡ್ಬಳೆ, ಕರ್ಜಿಕಾಯಿ ಈ ಥರ ಮಾಡಿದರೆ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕಿ ಇಡ್ರಿ. ಹಾಗೆ ಬಳೆಗಳನ್ನು ಇಟ್ಟಿದ್ದೀನಿ, ಹಾಗೆ ಒಂದು ಬ್ಲೌಸ್ ಪೀಸು, ಹಾಗೆ ಒಂದು ಪ್ಲೇಟಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳನ್ನು ಹಾಕಿ ಇಟ್ಟಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂಗಳನ್ನು ನೀವು ಒಂದು ತಟ್ಟೆಯಲ್ಲಿ ಇಟ್ಟು ತಟ್ಟೆ ಜೋಡಿಸುವಾಗ ಅದನ್ನು ಕೂಡ ಲಕ್ಷ್ಮಿಯ ಮುಂಭಾಗದಲ್ಲಿ ಇಡಬೇಕು. ಮುತ್ತೈದೆಯರು ಬಂದಾಗ ಬೇರೆ ಒಂದು ಅರಿಶಿಣದ ಕುಂಕುಮದ ಬಟ್ಟಲನ್ನು ಇಟ್ಕೊಂಡು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಿ. ತಟ್ಟೆ ಜೋಡಿಸುವಾಗ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂಗಳನ್ನು ಒಂದು ಪ್ಲೇಟಲ್ಲಿ ಇಟ್ಟು ತಾಯಿಯ ಮುಂದೆ ಇಡಬೇಕಾಗುತ್ತೆ. ಸ್ನೇಹಿತರೆ, ಈಗ ತಟ್ಟೆಗಳೆಲ್ಲ ಜೋಡಿಸಿದ್ದಾಯಿತು, ನೋಡ್ತಾ ಇರ್ಬೋದು. ಹಾಗೆ ಇನ್ನು ಕೆಲವರು ಮಡ್ಲಕ್ಕಿಯನ್ನು ಇಡ್ತಾರೆ. ಮಡ್ಲಕ್ಕಿ ಇಡುವುದಾದರೆ ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿಯನ್ನು ಕೂಡ ತಾಯಿಗೆ ಅರ್ಪಿಸ್ಬೋದು. ನಾವು ಮೊದಲಿಂದನೂ ಇದೇ ಥರ ಬಂದಿರೋದ್ರಿಂದ ಮಡ್ಲಕ್ಕಿ ನಾವು ಮೊದಲಿಂದನೂ ಏನು ಇಟ್ಟಿಲ್ಲ, ಅದರಿಂದ ನಾನು ಇಟ್ಟಿಲ್ಲ ಅಷ್ಟೇ. ಮಡ್ಲಕ್ಕಿ ಇಡುವಂಥವ್ರು ಮಡ್ಲಕ್ಕಿ ಕೂಡ ಇಡ್ಬೋದು. ಹಾಗೆ ನೈವೇದ್ಯಕ್ಕೆ ಹೋಳಿಗೆ ಮಾಡಿದ್ದೆ, ಹೋಳಿಗೆಯನ್ನು ನೈವೇದ್ಯವಾಗಿ ಲಕ್ಷ್ಮೀ ದೇವಿಗೆ ಇಡ್ತಾ ಇದ್ದೀನಿ. ನಿಮ್ಮ ಕೈಲಾದ ಮಟ್ಟಿಗೆ ಯಾವುದಾದ್ರೂ ಒಂದು ಚಿಕ್ಕ ಸ್ವೀಟ್ ಆಗಲಿ, ಒಂದು ಅಕ್ಕಿ ಪಾಯಸ ಆಗಿರ್ಬೋದು, ಸಜ್ಜಿಗೆ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಒಂದು ನೈವೇದ್ಯವಾಗಿ ಮಡಿಯಿಂದ ನೈವೇದ್ಯವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಸ್ನೇಹಿತರೆ, ಈಗ ದೀಪಗಳನ್ನು ಹಚ್ಚಬೇಕು. ದೀಪಗಳನ್ನು ಹಚ್ಚೋದಕ್ಕೆ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಈ ರೀತಿ ಏಕಾರತಿ ಮಾಡಿಕೊಂಡು ಎಲ್ಲ ದೀಪಗಳನ್ನು ಹಚ್ಚಬೇಕಾಗುತ್ತೆ. ಈಗ ನೋಡಿ, ನಾನು ಎಲ್ಲ ದೀಪಗಳನ್ನು ಏಕಾರತಿ ಮಾಡಿಕೊಂಡು ಹಚ್ಕೊತೀನಿ. ಸ್ನೇಹಿತರೆ, ಈಗ ಎಲ್ಲ ದೀಪಗಳನ್ನು ಬೆಳಗಿಸಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ವ್ರತದ ದಾರವನ್ನು ಕೂಡ ಲಕ್ಷ್ಮೀ ದೇವಿಯ ಮುಂಭಾಗದಲ್ಲಿ ಇಟ್ಟಿದ್ದೀನಿ. ಇದೀಗ ಊದ್ಗಡ್ಡಿಯಿಂದ ಗಣಪತಿಗೆ ಮೊದಲು ಪೂಜೆ ಮಾಡಿ, ಅನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ, ಹಾಗೆ ವ್ರತದ ದಾರಕ್ಕೂ ಕೂಡ ಪೂಜೆ ಮಾಡಿ, ವ್ರತದ ದಾರವನ್ನು
ನಿಮ್ಮ ಗಂಡ ಅಥವಾ ಮುತ್ತೈದೆಯರಿಂದ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಆಗಿರ್ಬೋದು, ಅಮ್ಮ ಅತ್ತೆ ಆಗಿರ್ಬೋದು, ಅವ್ರ ಕೈಯಿಂದ ಈ ವ್ರತದ ದಾರವನ್ನು ಬಲಗೈಗೆ ಕಟ್ಟಿಸಿಕೊಂಡು ಅನಂತರ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ ನಂತರ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತೆ. ಈಗ ನಾನು ಊದ್ಗಡ್ಡಿಯನ್ನು ಹಚ್ಕೊಂಡು ಪೂಜೆಯನ್ನು ಮಾಡ್ತೀನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮೋ ವಾಸುದೇವಾಯ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ನೇಹಿತರೆ, ಈಗ ಪೂಜೆ ಮಾಡಿದ್ದಾಯಿತು. ಈ ವ್ರತದ ದಾರವನ್ನು ಬಲಗೈಗೆ ನಾನು ಕಟ್ಟಿಸ್ಕೊತಾ ಇದ್ದೀನಿ. ನಿಮ್ಮ ಪತಿಯಿಂದ ಬಲಗೈಗೆ ಕಟ್ಟಿಸ್ಕೊಡಿ ನೀವು ಕೂಡ. ಸ್ನೇಹಿತರೆ, ಈಗ ಬಲಗೈಗೆ ವ್ರತದ ದಾರವನ್ನು ಕಟ್ಕೊಂಡಿದ್ದೀನಿ. ಈಗ ಕುಂಕುಮಾರ್ಚನೆ ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಕುಂಕುಮಾರ್ಚನೆ ಮಾಡೋದಕ್ಕೆ ಒಂದು ಪ್ಲೇಟಲ್ಲಿ ಒಂದು ವಿಳೆದೆಲೆಯನ್ನು ಇಟ್ಕೊಂಡಿದ್ದೀನಿ. ಆ ವಿಳೆದೆಲೆ ಮೇಲೆ ₹1 ಕಾಯನನ್ನು ಇಟ್ಟಿದ್ದೀನಿ. ಈಗ ಆ ವಿಳೆದೆಲೆ ಮೇಲೆ ಒಂದೊಂದೇ ಸ್ವಲ್ಪ ಕುಂಕುಮವನ್ನು ವಿಳೆದೆಲೆ ಮೇಲೆ ಬಿಡ್ತಾ ಒಂದೊಂದು ಲಕ್ಷ್ಮಿಯ ಹೆಸರನ್ನು ಹೇಳ್ತಾ ಹೋಗಬೇಕು. ನೋಡಿ, ಹೆಬ್ಬೆರಳು ಮತ್ತು ಉಂಗುರದ ಬೆರಳಿನ ಸಹಾಯದಿಂದ ಕುಂಕುಮವನ್ನು ತೆಗೆದುಕೊಂಡು ಒಂದೊಂದೇ ಚಿಟಿಕೆಯಷ್ಟು ಈ ಒಂದು ವಿಳೆದೆಲೆ ಮೇಲೆ ಬಿಡ್ತಾ ಇರಬೇಕು. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಶತನಾಮಾವಳಿ ಸಂಪೂರ್ಣಂ. ಸ್ನೇಹಿತರೆ, ಈಗ ಕುಂಕುಮಾರ್ಚನೆ ಮಾಡಿದ್ದಾಯಿತು. ಈ ಕುಂಕುಮಾರ್ಚನೆಯನ್ನು ಮಾಡಿರ್ತೀವಲ್ಲ ವಿಳೆದೆಲೆ, ಅದನ್ನು ಕೂಡ ಈ ಲಕ್ಷ್ಮಿಯ ಮುಂಭಾಗದಲ್ಲಿ ಇರ್ತೀನಿ. ಮಹಾಮಂಗಳಾರತಿ ಆದಮೇಲೆ ಆ ಕುಂಕುಮವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಸ್ನೇಹಿತರೆ, ಈಗ ಆರತಿಯನ್ನು ಮಾಡಬೇಕು. ಮೊದಲಿಗೆ ನಾನು ಬತ್ತಿಯ ಆರತಿ ಮಾಡ್ತೀನಿ. ನಂತರ ತುಪ್ಪದ ಬತ್ತಿ ಇಟ್ಕೊಂಡಿದ್ದೀನಿ. ತುಪ್ಪದ ಬತ್ತಿಯ ಆರತಿ ಮಾಡಿ ಕೊನೆಯಲ್ಲಿ ಕರ್ಪೂರದ ಮಹಾಮಂಗಳಾರತಿಯನ್ನು ನೆರವೇರಿಸ್ತೀನಿ. ಪೂಜೆ ಎಲ್ಲ ಆದ ನಂತರ ಮತ್ತೊಮ್ಮೆ ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ ಒಂದು ತೆಂಗಿನಕಾಯಿಯನ್ನು ಒಡೆದು ಪೂಜೆ ಮಾಡಿದ ನಂತರ ಮನೆಯ ಅಕ್ಕಪಕ್ಕದ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ತಾಂಬೂಲವನ್ನು ನೀಡಬೇಕು. ಹಾಗಾದರೆ ತಾಂಬೂಲವನ್ನು ಯಾವ ರೀತಿ ಕೊಡಬೇಕು, ತಾಂಬೂಲದಲ್ಲಿ ಏನೆಲ್ಲ ವಸ್ತುಗಳನ್ನು ಇಡಬೇಕು ಎಂಬ ಮಾಹಿತಿಯನ್ನು ಇವಾಗ ತಿಳಿಯೋಣ. ನೋಡಿ, ಇಲ್ಲಿ ಒಂದು ತಟ್ಟೆಯನ್ನು ತೆಗೆದುಕೊಡ್ಬೇಕು. ತಟ್ಟೆಗೆ ಅರಿಶಿನ, ಕುಂಕುಮ, ಹೂವು, ಹಾಗೆ ತಾಂಬೂಲ ಕೊಡೋದಕ್ಕೆ ವಿಳೆದೆಲೆ 2 ಎಲೆಯನ್ನು ಕೊಡಬೇಕು. 1 ಎಲೆಯನ್ನು ಇಡೋದಕ್ಕೆ ಹೋಗಬೇಡಿ. 2 ವಿಳೆದೆಲೆ, ಅಡಿಕೆ, ಹಾಗೆ 2 ಬಾಳೆಹಣ್ಣು. 1 ಬಾಳೆಹಣ್ಣನ್ನು ಇಡಬೇಡ್ರಿ, ಜೋಡಿ ಬಾಳೆಹಣ್ಣನ್ನೇ ನೀವು ತಾಂಬೂಲವಾಗಿ ನೀಡಬೇಕು. ಹಾಗೆ ಇದ್ರ ಜೊತೆಗೆ 2 ಬಳೆ, ಹಾಗೆ ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು, ಇಲ್ಲ ಉಪಯೋಗ ಬರೋ ಅಂಥ ವಸ್ತುಗಳನ್ನ ಕೂಡ ನೀವು ತಾಂಬೂಲದಲ್ಲಿ ಇಟ್ಟು ಕೊಡ್ಬೋದು. ಈಗ ನೋಡಿ, ಬ್ಲೌಸ್ ಪೀಸ್ ಇಟ್ಟು, ಬಳೆ ಇಟ್ಟು, ಹಾಗೆ ಬಾಳೆಹಣ್ಣು ಇಷ್ಟನ್ನು ಇಟ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಹೂವನ್ನು ಕೊಟ್ಟ ನಂತರ ಈ ತಾಂಬೂಲವನ್ನು ಈ ರೀತಿಯಾಗಿ ಇಟ್ಕೊಂಡು ಅವ್ರಿಗೆ ಕೊಡಬೇಕು. ನೋಡಿ, ಈ ಥರ ಎಲೆಯ ತೊಟ್ಟಿನ ಭಾಗ ಇರುತ್ತಲ್ಲ, ಆ ತೊಟ್ಟು ನಮ್ಮ ಕಡೆ ಇರಬೇಕು. ಅವ್ರಿಗೆ ತಾಂಬೂಲ ಕೊಡ್ಬೇಕಾದ್ರೆ ಎಲೆಯ ತೊಟ್ಟಿನ ಭಾಗ ನಮ್ಮ ಕಡೆ ಇರಬೇಕು. ಈ ರೀತಿಯಾಗಿ ನೀವು 2 ಕೈಯಿಂದ ತಾಂಬೂಲವನ್ನು ಮುತ್ತೈದೆಗೆ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇದ್ರ ಜೊತೆ ನೀವು ದಕ್ಷಿಣೆಯನ್ನು ಕೂಡ ಇಡ್ಬೋದು. ಹಾಗೆ ಒಂದು ಸ್ವೀಟ್ ಪ್ಯಾಕ್ ಆಗಿರ್ಬೋದು, ಏನಾದರೂ ಸ್ವೀಟ್ ಕೂಡ ನೀವು ಇಟ್ಟು ಕೊಡ್ಬೋದು ತಾಂಬೂಲಕ್ಕೆ. ಆದರೆ ತಾಂಬೂಲಕ್ಕೆ ಇಷ್ಟೇ ಇಡಬೇಕು, ಹೀಗೆ ಇಡಬೇಕು ಅನ್ನೋ ಒಂದು ಪದ್ಧತಿ ಏನಿಲ್ಲ. ತಾಂಬೂಲಕ್ಕೆ ಯಾವೆಲ್ಲ ವಸ್ತುಗಳು ಇರಬೇಕು ಅಂದರೆ ಅರಿಶಿನ, ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಇಷ್ಟನ್ನು ನೀವು ತಾಂಬೂಲವಾಗಿ ನೀಡಲೇಬೇಕಾಗುತ್ತೆ. ನಿಮಗೆ ಅನುಕೂಲ ಇದ್ದರೆ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಅನುಕೂಲ ಇದ್ದರೆ ನೀವು ಬ್ಲೌಸ್ ಪೀಸು, ಬಳೆಗಳು, ಹಾಗೆ ಈ ಥರ ಪೌಚ್ಗಳು ಕೂಡ ಕೊಡ್ಬೋದು. ನೀವು ನೋಡ್ತಾ ಇರ್ಬೋದು, ನೋಡಿ ಪೌಚ್ಗಳು, ಈ ರೀತಿಯಾದಂತಹ ಪೌಚ್ಗಳನ್ನು ನೀವು ಕೊಡ್ಬೋದು. ಈ ಥರ ಕೊಟ್ಟರೆ ಅವ್ರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಬ್ಲೌಸ್ ಪೀಸೇ ಯಾವಾಗಲೂ ವರ್ಷ ಕೊಡ್ತಿದ್ರೆ ಬ್ಲೌಸ್ ಪೀಸ್ ಹೊಲಿಸ್ಕೊಳ್ಳೋದಕ್ಕೂ ಆಗಲ್ಲ ಅವರಿಗೆ. ಅದರಿಂದ ಈ ರೀತಿಯಾದಂತಹ ಪೌಚ್ ಆಗಿರ್ಬೋದು, ಅವರಿಗೆ ಉಪಯೋಗ ಆಗೋಂಥ ವಸ್ತುಗಳನ್ನ ನೀವು ಕೊಡ್ಬೋದು. ಇದರಲ್ಲಿ ಬಳೆ, ಅರಿಶಿನ, ಕುಂಕುಮ, ಹಾಗೆ ಮಡ್ಲಕ್ಕಿ ಇಡೋದಾದರೆ ಒಂದು ಪ್ಯಾಕಲ್ಲಿ ಅಕ್ಕಿ,
ಅರಿಶಿನ ಕುಂಕುಮವನ್ನು ಇಟ್ಟು ಕೂಡ ಮಡ್ಲಕ್ಕಿಯನ್ನು ಕೂಡ ಕೊಡ್ಬೋದು. ಸ್ನೇಹಿತರೆ, ತಾಂಬೂಲವನ್ನು ಈ ರೀತಿಯಾಗಿ ಕೊಡಬೇಕಾಗುತ್ತೆ. ನೀವು ತಾಂಬೂಲಕ್ಕೆ ಏನು ಕೊಡಲಿ ಬಿಡಲಿ, ನೀವು ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಷ್ಟು ಮಾತ್ರ ತಾಂಬೂಲವಾಗಿ ನೀವು ಮುತ್ತೈದೆಯರಿಗೆ ನೀಡಲೇಬೇಕು. ನಿಮಗೆ ಶಕ್ತಿ ಇದ್ದರೆ ಅವ್ರಿಗೆ ಉಪಯೋಗ ಆಗೋಂಥ ವಸ್ತುಗಳನ್ನ ಕೊಡಿ. ಹಾಗೆ ಒಂದು ಕವರಲ್ಲಿ ಹಾಕಿ ಇದನ್ನೆಲ್ಲ ನೀವು ಹಬ್ಬದ ಹಿಂದಿನ ದಿನವೇ ಪ್ಯಾಕ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಅವರು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಲ್ಲೂ ಇಲ್ಲೂ ಬೀಳಿಸೋ ಚಾನ್ಸಸ್ ಇರುತ್ತೆ. ಅದರಿಂದ ಒಂದು ಕವರಲ್ಲಿ ಹಾಕಿ ನೀವು ಈ ವಸ್ತುಗಳನ್ನ ನೀವು ಒಂದು ಪ್ಯಾಕ್ ಮಾಡಿ, ಸ್ವೀಟ್ ಆಗಿರ್ಬೋದು, ಇದ್ರ ಜೊತೆ ನಿಮಗೆ ಶಕ್ತಿಗನುಗುಣವಾಗಿ ನೀವು ತಾಂಬೂಲವನ್ನು ನೀಡ್ಬೋದು. ಇನ್ನು ಮುತ್ತೈದೆಯರೆಲ್ಲ ಮನೆಗೆ ಬಂದು ಹೋದ ನಂತರ ನೀವು ಕೊನೆಯಲ್ಲಿ ಕೆಂಪು ಆರತಿಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ದೃಷ್ಟಿಯನ್ನು ತೆಗಿಬೇಕು. ನಾನು ಆವಾಗಲೇ ಕೆಂಪು ಆರತಿ ಮಾಡೋದು ಹೇಳ್ಕೊಟ್ಟಿದ್ನಲ್ಲ, ಆ ಆರತಿಯನ್ನು ಇಟ್ಕೊಂಡು ಈ ರೀತಿಯಾಗಿ 3 ಸಲ ಮೇಲಿಂದ ಕೆಳಗೆ ದೃಷ್ಟಿಯನ್ನು ತೆಗೆದು ಆ ದೃಷ್ಟಿ ತೆಗೆದ ನೀರನ್ನು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕ್ಬೋದು. ಹಾಗೆ ತುಳಸಿ ಗಿಡದ ಬುಡಕ್ಕೂ ಕೂಡ ಈ ನೀರನ್ನು ಹಾಕ್ಬೋದು. ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಚೆಲ್ಲೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ಈಗ 3 ಪೂಜೆ ಮಾಡಿದ ನಂತರ ನಾನು ಕಳಸವನ್ನು ಕದಲಿಸಿದ ತಕ್ಷಣವೇ ನೀವು ವಿಸರ್ಜನೆಯನ್ನು ಮಾಡಬೇಡಿ. ಕಳಸ ಕದಲಿಸೋದಕ್ಕಿಂತ ಮುಂಚೆ ಕೆಂಪು ಆರತಿಯಿಂದ ದೃಷ್ಟಿಯನ್ನು ತೆಗೆದು ಕಳಸವನ್ನು ಕದಲಿಸಿ ಸ್ವಲ್ಪ ಸಮಯದ ನಂತರ ದೀಪ ಎಲ್ಲ ತಣ್ಣಗಾದ ನಂತರ ನಾನು ವಿಸರ್ಜನೆ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 3 ತೆಂಗಿನಕಾಯಿಯನ್ನು ಒಡೆದು 3 ಪೂಜೆಯನ್ನು ಮಾಡಿದ್ದೀನಿ. ಕೆಲವರು 5 ಪೂಜೆಯ ನಂತರ ಕಳಸವನ್ನು ಕದಲಿಸ್ತಾರೆ. ಅವರವರ ಮನೆಯ ಪದ್ಧತಿಯ ಪ್ರಕಾರ ನೀವು ಕಳಸವನ್ನು ವಿಸರ್ಜನೆ ಮಾಡಬಹುದು. ಶುಕ್ರವಾರ ಬೆಳಗ್ಗೆ ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡಿ ಶುಕ್ರವಾರ ಬೆಳಗ್ಗೆ 1 ತೆಂಗಿನಕಾಯಿಯನ್ನು ಒಡೆದು ಪೂಜೆ ಮಾಡಿದೆ. ಹಾಗೆ ಸಂಜೆಯ ಸಮಯದಲ್ಲಿ ಇನ್ನೊಂದು ತೆಂಗಿನಕಾಯಿಯನ್ನು ಒಡೆದು ಪೂಜೆ ಮಾಡಿ ಮುತ್ತೈದರೆಲ್ಲ ಹೋದ ನಂತರ ಕೆಂಪು ಆರತಿಯನ್ನು ಮಾಡಿದ ನಂತರ ಮರುದಿನ ಅಂದರೆ ಶನಿವಾರ ಬೆಳಿಗ್ಗೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ನೈವೇದ್ಯವಾಗಿ ಏನಾದರೂ ಸಿಹಿ ತಿಂಡಿಯನ್ನು ಅರ್ಪಿಸಿ ಮತ್ತೊಮ್ಮೆ ಪೂಜೆ ಮಾಡಿ ಇನ್ನೊಂದು ತೆಂಗಿನಕಾಯಿಯನ್ನು ಒಡೆದು ಮತ್ತೊಮ್ಮೆ ಪೂಜೆ ಆದ ನಂತರ ಮತ್ತೊಮ್ಮೆ ದೃಷ್ಟಿಯನ್ನು ತೆಗೆದು ನಾನು ಕಳಸವನ್ನು ಕದಲಿಸಿದ್ದೀನಿ. ಈಗ ನಾನು ವಿಸರ್ಜನೆಯನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ತೆಂಗಿನಕಾಯಿ ಎಲ್ಲ ತೆಗೆದುಕೊತಾ ಇದ್ದೀನಿ. ಇದನ್ನು ನೀವು ಅಡುಗೆ ಮಾಡೋದಕ್ಕೆ ಉಪಯೋಗಿಸಿ. ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡೋದಕ್ಕೆ ಈ ತೆಂಗಿನಕಾಯಿಯನ್ನು ಬಳಸಬೇಡಿ. ಹಾಗೆ ನಾವು ತಟ್ಟೆಯೆಲ್ಲ ಜೋಡಿಸಿದ್ವಲ್ಲ, ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಈ ತಟ್ಟೆಯಲ್ಲಿ ಜೋಡಿಸಿರೋದನ್ನೆಲ್ಲ ಏನೇನು ಮಾಡಬೇಕು ಅಂತ ಒಂದೊಂದೇ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಈಗ ಮೊದಲಿಗೆ ತಟ್ಟೆಯೆಲ್ಲ ತೆಗೆದಿಟ್ಕೊಡೋಣ. ಸ್ನೇಹಿತರೆ, ಮೊದಲಿಗೆ ಹಣ್ಣುಗಳು 5 ಥರದ ಅಥವಾ 9 ಥರದ ಹಣ್ಣುಗಳನ್ನು ಇಟ್ಟಿರ್ತೀರ. ಈ ಹಣ್ಣುಗಳನ್ನು ನೀವೇ ಪ್ರಸಾದ ರೂಪದಲ್ಲಿ ಸೇವನೆ ಮಾಡಿ. ಹಾಗೆ ನೀವೇನಾದರೂ ಸ್ವೀಟ್ ಮಾಡಿದ್ಲಿ, ನೈವೇದ್ಯಕ್ಕೆ ಏನು ಮಾಡಿರ್ತೀರೋ ಅದನ್ನು ಕೂಡ ಪ್ರಸಾದ ರೂಪದಲ್ಲಿ ಮನೆ ಮಂದಿ ಎಲ್ಲ ನೀವು ತೆಗೆದುಕೊಳ್ಬೇಕು. ಹಾಗೆ ಹಣವನ್ನು ಇಟ್ಟಿರ್ತೀರಲ್ಲ, ಈ ಹಣವನ್ನು ನೀವು ಉಪಯೋಗಿಸ್ಕೋಬೋದು. ಹಾಗೆ ಇನ್ನು ಬಳೆಗಳನ್ನು ನೀವೇ ಕೈಗೆ ಹಾಕ್ಕೋಬೇಕು. ಲಕ್ಷ್ಮೀ ಮುಂದೆ ಇಟ್ಟಿರ್ತೀರಲ್ಲ, ಅವನ್ನ ನೀವೇ ನಿಮ್ಮ ಕೈಗೆ ಈ ಒಂದು ಬಳೆಗಳನ್ನು ಹಾಕ್ಕೊಳ್ಳಿ. ಹಾಗೆ ಬ್ಲೌಸ್ ಪೀಸ್ ಇಟ್ಟಿದ್ರೆ ಬ್ಲೌಸ್ ಪೀಸು ಅಷ್ಟೇ ನೀವೇ ಇದನ್ನು ಯೂಸ್ ಮಾಡ್ಕೋಬೇಕು. ಹಾಗೆ ವಿಳೆದೆಲೆ ಅಡಿಕೆನ ತಾಂಬೂಲವಾಗಿ ಸೇವನೆ ಮಾಡ್ಬೋದು. ಇನ್ನು ಕುಂಕುಮಾರ್ಚನೆ ಮಾಡಿದರೆ ಕುಂಕುಮವನ್ನು ನೀವು ಪ್ರತಿದಿನವೂ ಹಣೆಗೆ ಇಟ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತದೆ. ಪ್ರತಿದಿನವೂ ಈ ಕುಂಕುಮವನ್ನು ದೇವ್ರ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಿದ ನಂತರ ಪ್ರತಿದಿನವೂ ನಿಮ್ಮ ಹಣೆಗೆ ಕುಂಕುಮವನ್ನು ಇಟ್ಕೊಳ್ಳಿ. ಸ್ನೇಹಿತರೆ, ಇನ್ನೂ ಕೆಲವರು ಮಡಿಲಕ್ಕಿ ಇಡುವ ಪದ್ಧತಿ ಇರುತ್ತದೆ. ಅಂಥವರು ಮಡಿಲಕ್ಕಿ ಇಟ್ಟಿದ್ರೆ ಆ ಮಡಿಲಕ್ಕಿಯನ್ನು ಯಾವುದಾದರೂ ದೇವಿ ದೇವಸ್ಥಾನಕ್ಕಾಗಿರ್ಬೋದು, ಅಮ್ಮನವರ ದೇವಸ್ಥಾನಕ್ಕೆ ನೀವು ಅದನ್ನು ಮಡಿಲಕ್ಕಿಯನ್ನು ಕೊಡ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆಯ ಮಗಳಿಗೂ ಕೂಡ ಆ ಒಂದು ಮಡಿಲಕ್ಕಿಯನ್ನು ಕೊಡ್ಬೋದು. ಸ್ನೇಹಿತರೆ, ಇನ್ನು ಗಣಪತಿಯನ್ನು ಸ್ಥಾಪನೆ ಮಾಡಿರ್ತೀವಲ್ಲ, ಗಣಪತಿಯನ್ನು ಕೂಡ ನೀವು ವಿಸರ್ಜನೆ ಮಾಡಬೇಕು. ಗಣಪತಿಯ ಮುಂದೆ ಬಾಳೆಹಣ್ಣು ವಿಳೆದೆಲೆ ಅಡಿಕೆಯನ್ನು ನೈವೇದ್ಯವಾಗಿ ಇಟ್ಟಿದ್ದೆ, ಅದನ್ನು ಕೂಡ ನೀವು ತಾಂಬೂಲವಾಗಿ ಸೇವನೆ ಮಾಡ್ಬೋದು. ಹಾಗೆ ಬಾಳೆಹಣ್ಣನ್ನು ಪ್ರಸಾದ ರೂಪದಲ್ಲಿ ಸೇವಿಸ್ಕೋಬಹುದು. ಹಾಗೆ ಗಣೇಶನಿಗೆ ಹಾಕಿರೋ ಗರಿಕೆ ಹುಲ್ಲಾಗಿರ್ಬೋದು, ಹೂವು ಆಗಿರ್ಬೋದು, ಎಲ್ಲನೂ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಒಂದು ಪ್ಲೇಟ್ಗೆ ಇಟ್ಕೋಬೇಕು. ಎಲ್ಲೂ ಎಸೆಯೋದಕ್ಕೆ ಹೋಗಬೇಡಿ. ಇದನ್ನು ಈಗ ಅಕ್ಷತೆ ಎಲ್ಲ ಹಾಕಿರ್ತೀರಲ್ಲ, ಅದನ್ನು ಈ ರೀತಿ ಕೈಯಲ್ಲಾಗಿರ್ಬೋದು, ಒಂದು ಬಟ್ಟೆಯ ಸಹಾಯದಿಂದ ಆಗಿರ್ಬೋದು, ಈ ರೀತಿ ನೀವು ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಯೂಸ್ ಮಾಡಬೇಡಿ. ಸ್ನೇಹಿತರೆ, ಈಗ ಗಣಪತಿಯನ್ನು ಕೂಡ ವಿಸರ್ಜನೆ ಮಾಡಿದೆ. ಗಣಪತಿ ವಿಗ್ರಹ ಇದ್ದರೆ ಅದನ್ನು ನೀವು ತೆಗೆದಿಟ್ಕೋಬೋದು. ಗಣಪತಿ ವಿಗ್ರಹ ಇಲ್ಲ ಎನ್ನುವವರು ಸಗಣಿಯಿಂದ ಮತ್ತು ಅರಿಶಿಣದ ಉಂಡೆಯಿಂದ ನೀವು ಗಣಪತಿಯನ್ನು ಮಾಡಿದರೆ ಅರಿಶಿಣದ ಉಂಡೆ ಮತ್ತು ಸಗಣಿಯನ್ನು ಹರಿಯುವ ನೀರಿಗೆ ಬಿಡಬೇಕಾಗುತ್ತೆ. ಸ್ನೇಹಿತರೆ, ಈಗ ಕಳಸವನ್ನು ವಿಸರ್ಜನೆ ಮಾಡೋಣ. ಕಳಸವನ್ನು ವಿಸರ್ಜನೆ ಮಾಡೋದಕ್ಕೂ ಮುಂಚೆ 3 ಸಲ ನೀವು ಕಳಸವನ್ನು ಮುಟ್ಟಿ ನಮಸ್ಕರಿಸಿ
ನಂತರ ಕಳಸವನ್ನು ವಿಸರ್ಜನೆ ಮಾಡಿ ಕಳಸಕ್ಕೆ ಹಾಕಿರುವ ಹೂಗಳನ್ನು ನಿಧಾನವಾಗಿ ಎಲ್ಲವನ್ನು ತೆಗೆದಿಟ್ಕೊಳ್ಳಿ. ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೋಬೇಕು. ಕಳಸಕ್ಕೆ ಹಾಕಿರುವ ವಸ್ತುಗಳಾಗಿರ್ಬೋದು, ಹೂವು ಆಗಿರ್ಬೋದು, ಮಾಂಗಲ್ಯ ಆಗಿರ್ಬೋದು, ಎಲ್ಲವನ್ನು ಒಂದು ತಟ್ಟೆಗೆ ಇಟ್ಕೊತಾ ಇದ್ದೀನಿ. ಕೊನೆಯಲ್ಲಿ ನಾನು ಕಳಸಕ್ಕೆ ಹಾಕಿರುವ ಮಾಂಗಲ್ಯ ಹಾಗೆ ತೆಂಗಿನಕಾಯಿ, ಅಕ್ಕಿ ಎಲ್ಲವನ್ನು ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ತೆಂಗಿನಕಾಯಿಯನ್ನು ತೆಗೆಯೋಣ. ನಿಧಾನವಾಗಿ ತೆಗೆದುಕೊಳ್ಬೇಕು. ಹಾಗೆ ಮುಖವಾಡವನ್ನು ತೆಗೆದಿಟ್ಕೊತಾ ಇದ್ದೀನಿ. ಈ ಮುಖವಾಡವನ್ನು ನೀವು ಮತ್ತೆ ನೀರಲ್ಲಿ ನೀವು ವಾಶ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನೀವು ಹಣ ಇಡುವ ಜಾಗದಲ್ಲಿ ಒಂದು ಮುಖವಾಡ ಒಡವೆ ಇಡ್ತೀರಲ್ಲ, ಆ ಜಾಗದಲ್ಲಿ ಹಾಗೇನೆ ಈ ಮುಖವಾಡವನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ನೀರಲ್ಲಿ ತೊಳೆಯೋದಕ್ಕೆ ಹೋಗಬೇಡಿ ಪೂಜೆ ಆದ ನಂತರ. ಈಗ ತೆಂಗಿನಕಾಯಿ ಮತ್ತು ಮುಖವಾಡವನ್ನು ಮತ್ತೊಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ಈಗ ಮಾವಿನ ಎಲೆಯನ್ನು ತೆಗೆಯೋಣ. ಹಾಗೆ ಗೆಜ್ಜೆ ವಸ್ತ್ರವನ್ನು ಎಲ್ಲವನ್ನು ಕೂಡ ತೆಗಿತಾ ಇದ್ದೀನಿ. ಹಾಗೆ ಒಡವೆಗಳನ್ನು ನೀವು ಒಡವೆಗಳಿರ್ತೀರಲ್ಲ ಆ ಜಾಗದಲ್ಲಿ ಹಾಗೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರಲ್ಲಿ ತೊಳೆಯೋದಕ್ಕೆ ಹೋಗಬೇಡಿ. ಹಾಗೆ ಹಾರವನ್ನು ಒಂದು ಪ್ಲೇಟ್ ಇಟ್ಕೊಳ್ಳಿ. ಸ್ನೇಹಿತರೆ, ಈಗ ಸೀರೆ ಎಲ್ಲ ತೆಗೆದಿದ್ದೀನಿ. ಈಗ ಕಳಸವಾದ ಬಿಂದಿಗೆಯನ್ನು ತೆಗೆದು ಇಟ್ಕೊತಾ ಇದ್ದೀನಿ. ಹಾಗೆ ಅಕ್ಕಿಯನ್ನು ಕಳಸದ ಕೆಳಗೆ ಅಕ್ಕಿ ಹಾಕಿರ್ತೀವಲ್ಲ ಅದನ್ನು ತೆಗೆದಿಟ್ಕೊಳ್ಳೋಣ. ಸ್ನೇಹಿತರೆ, ಕಳಸದ ಕೆಳಭಾಗದಲ್ಲಿ ಅಕ್ಕಿ ಹಾಕಿರ್ತೀವಲ್ಲ, ಅಕ್ಕಿ ಮತ್ತು ಕಳಸಕ್ಕೆ ಇಟ್ಟಿರುವ ತೆಂಗಿನಕಾಯಿ ಇವೆರಡನ್ನು ಸೇರಿ ಯಾವುದಾದ್ರೂ ಒಂದು ಸ್ವೀಟ್ ಮಾಡಿ, ಅಕ್ಕಿ ಪಾಯಸ ಅಥವಾ ಪೊಂಗಲನ್ನು ಮಾಡಿ ಮನೆ ಮಂದಿ ಎಲ್ಲ ಪ್ರಸಾದ ರೂಪದಲ್ಲಿ ಈ ಒಂದು ಸ್ವೀಟ್ ಮಾಡಿಕೊಂಡು ನೀವು ತಿನ್ಕೋಬೋದು. ಯಾವುದೇ ಕಾರಣಕ್ಕೂ ಈ ಅಕ್ಕಿ ಮತ್ತು ತೆಂಗಿನಕಾಯಿಯನ್ನು ನಾನ್ ವೆಜ್ ಮಾಡೋದಕ್ಕೆ ಉಪಯೋಗಿಸ್ಬೇಡಿ. ಹಾಗೆ ಈ ಅಕ್ಕಿ ಮತ್ತು ತೆಂಗಿನಕಾಯಿ ಮನೆಯಲ್ಲಿ ಇರೋವರೆಗೂ ನಾನ್ ವೆಜ್ಜನ್ನು ಮಾಡಬೇಡಿ. ಇನ್ನು ಮುಖವಾಡವನ್ನು ತೊಳೆದಲ್ಲೇ ಅದನ್ನು ನೀವು ಎಲ್ಲಿಡ್ತೀರೋ ಅಲ್ಲಿ ದುಡ್ಡಿಡುವ ಜಾಗದಲ್ಲಿ ಅಥವಾ ಒಡವೆ ಇಡುವ ಜಾಗದಲ್ಲಿ ಇದನ್ನು ಇಡಿ. ಹಾಗೆ ಇನ್ನು ಹಾರ, ದೇವಿಗೆ ಹಾರವನ್ನು ಹಾಕಿರ್ತೀರಲ್ಲ, ಲಕ್ಷ್ಮೀ ದೇವಿಗೆ, ಈ ಹಾರವನ್ನು ಬಾಡೋವರೆಗೂ ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಹಾರ ಹಾಕಿ. ಸ್ನೇಹಿತರೆ, ಹಾರವನ್ನು ಮನೆ ಮುಂಬಾಗಿಲಿಗೆ ಹಾಕ್ತೆ. ಇನ್ನು ಮಿಕ್ಕಿರೋ ಹೂಗಳು, ಕಮಲದ ಹೂವು, ಹಾಗೆ ಮಾವಿನ ಎಲೆ, ಗರಿಕೆ ಹುಲ್ಲು, ಹಾಗೆ ಗೆಜ್ಜೆ ವಸ್ತ್ರವನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಕ್ಕದ ಗಿಡ ಇದ್ದರೆ ಎಕ್ಕದ ಗಿಡಕ್ಕೆ ಹಾಕಿ. ಇಲ್ಲ ಎನ್ನುವವರು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವುದು ಮರ, ತೆಂಗಿನ ಮರ ಆಗಿರ್ಬೋದು, ಯಾವುದಾದ್ರೂ ಒಂದು ಮರ ಇದ್ದರೆ ಆ ಮರದ ಬುಡಕ್ಕೆ ಈ ಒಂದು ವಸ್ತುಗಳನ್ನು ಹಾಕಬೇಕಾಗುತ್ತೆ. ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು. ಹಾಗೆ ಈ ಗೆಜ್ಜೆ ವಸ್ತ್ರವನ್ನು ಹಾಗೆ ಹಾಕೋದಕ್ಕೆ ಹೋಗಬೇಡಿ. ಗಾಳಿ ಬಂದು ಆರೋಗೋ ಚಾನ್ಸಸ್ ಇರುತ್ತೆ, ಆರೋಗಿ ಯಾರಾದರೂ ತುಳಿಯೋ ಅಂಥ ಚಾನ್ಸಸ್ ಇರುತ್ತೆ. ಅದರಿಂದ ಈ ಒಂದು ಗೆಜ್ಜೆ ವಸ್ತ್ರವನ್ನು ಈ ರೀತಿ ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಗಾಳಿಗೆ ಆರೋದಿಲ್ಲ. ನೋಡಿ, ಈ ರೀತಿ ನೆನೆಸ್ಬಿಟ್ಟು ಹಿಂಗೆ ಹಾಕಿ, ಗಾಳಿಗೆ ಆರೋದಿಲ್ಲ ಅದು. ಇಷ್ಟು ವಸ್ತುಗಳನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು. ಸ್ನೇಹಿತರೆ, ಇನ್ನು ಮಾಂಗಲ್ಯವನ್ನು ಅರಿಶಿಣದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನು ಏನು ಮಾಡಬೇಕು ಅಂತ ಅದನ್ನು ತಿಳಿಸ್ಕೊಡ್ತೀನಿ. ನಾನು ಮಾಂಗಲ್ಯವನ್ನು ಯಾವ ರೀತಿ ಸಿದ್ಧ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಹಾಗೆ ನಮ್ಮ ಮನೆಯಲ್ಲಿ ಮುಖವಾಡ ಇದೆಯಲ್ಲ, ಆ ಮುಖವಾಡಕ್ಕೆ ಮಾಂಗಲ್ಯ ಇರೋದ್ರಿಂದ ನಾನು ಮಾಂಗಲ್ಯವನ್ನು ಕಳಸಕ್ಕೆ ಕಟ್ಟಿದ್ದಿಲ್ಲ, ನಿಮಗೆ ತೋರಿಸ್ಬೇಕು ಅಂತ ಮಾಡಿದ್ದೆ ಅಷ್ಟೇ. ಆ ಒಂದು ಅರಿಶಿಣದ ಕೊಂಬನ್ನು ಏನು ಮಾಡಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಸೀರೆಯನ್ನು ಉಡಿಸಿರ್ತೀರಲ್ಲ ಕಳಸಕ್ಕೆ, ಈ ಸೀರೆಯನ್ನು ನೀವೇ ಉಡ್ಕೋಬೇಕು. ನೀವು ಅಥವಾ ಮನೆಗೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳು, ಮಗಳಾಗಿರ್ಬೋದು, ನೀವಾಗಿರ್ಬೋದು, ಇಲ್ಲ ಅತ್ತೆ ಆಗಿರ್ಬೋದು, ಮನೆಗೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳೇ ಈ ಸೀರೆಯನ್ನು ಉಡ್ಕೋಬೇಕು. ಯಾರು ಕೊಡೋದಕ್ಕೆ ಹೋಗಬೇಡಿ. ಯಾವುದೋ ಒಂದು ಫಂಕ್ಷನ್ ನಡೀತಿದೆ ಅಂದ್ಬಿಟ್ಟು ಅವ್ರಿಗೆ ಈ ಒಂದು ಸೀರೆಯನ್ನು ಗಿಫ್ಟಾಗಿ ಕೊಡೋದಕ್ಕೆ ಹೋಗಬೇಡಿ. ನೀವೇ ಇದನ್ನು ಉಡ್ಕೋಬೇಕು. ಹಾಗೆ ಈ ಸೀರೆಯನ್ನು ಮೊದಲು ಉಡ್ಕೊಂತೀರಲ್ಲ, ಆವಾಗ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇನ್ನು ಕಳಸಕ್ಕೆ ನೀರನ್ನು ಹಾಕಿ ಮಂಗಳಕರವಾದ ವಸ್ತುಗಳನ್ನು ಹಾಕಿರ್ತೀರ. ಈ ಕಳಸದ ನೀರನ್ನು ಒಂದು ಹೂವಿನ ಸಹಾಯದಿಂದ ನಿಮ್ಮ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು. ಈ ರೀತಿ ನೀರಲ್ಲಿ ಹಿಂಗೆದ್ದು ಮನೆಗೆಲ್ಲ ಈ ರೀತಿ ಪ್ರೋಕ್ಷಣೆ ಮಾಡಬೇಕು. ಈ ರೀತಿ ಮನೆಗೆ ನೀವು ಈ ನೀರನ್ನು, ಕಳಸದ ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತಾ ಹೋಗುತ್ತದೆ, ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಸ್ನೇಹಿತರೆ, ಈ ಕಳಸಕ್ಕೆ ಹಾಕಿರುವ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ್ದಾಯಿತು. ಈಗ ಈ ನೀರನ್ನು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು. ತುಳಸಿ ಗಿಡಕ್ಕೆ ಹಾಕಿ ಸ್ನೇಹಿತರೆ, ಇನ್ನು ಕಳಸದ ನೀರನ್ನು ತುಳಸಿ ಗಿಡಕ್ಕೆ ಹಾಕಿದ ನಂತರ ಅದರಲ್ಲಿ ನಾಣ್ಯ ಹಾಕಿದರೆ ಅದನ್ನು ತೆಗೆದಿಟ್ಕೊಳ್ಳಿ. ನೀವು ದುಡ್ಡಿನ ಜಾಗದಲ್ಲಿ ಇಡಿ. ಸ್ನೇಹಿತರೆ, ಇನ್ನು ವ್ರತದ ದಾರವನ್ನು ಕೈಗೆ ಕಟ್ಕೊಂಡಿರ್ತೀರಲ್ಲ, ಈ ವ್ರತದ ದಾರವನ್ನು ಯಾವಾಗ ತೆಗಿಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆದ ನಂತರ 3 ದಿನಗಳ ನಂತರ
ಅಥವಾ 5 ದಿನ 9 ದಿನಗಳ ನಂತರ ಈ ವ್ರತದ ದಾರವನ್ನು ಬಿಚ್ಚಬೇಕು. ಈ ವ್ರತದ ದಾರವನ್ನು ಅಷ್ಟೇ ಯಾರು ತುಳಿದೇ ಇರೋಂಥ ಜಾಗಕ್ಕೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು. ಹಾಗೆ ಈ ವ್ರತದ ದಾರವನ್ನು ಕೈಗೆ ಕಟ್ಟಿಕೊಂಡಿರ್ತೀರಲ್ಲ, ಕೈಯಲ್ಲಿ ಇರೋವರೆಗೂ ಯಾವುದೇ ಕಾರಣಕ್ಕೂ ನಾನ್ ವೆಜನ್ನು ತಿನ್ನಬಾರ್ದು. ನೀವು ನಾನ್ ವೆಜ್ ತಿನ್ನೋರಾದರೆ ಭಾನುವಾರನೇ ನೀವು ಈ ಒಂದು ವ್ರತದ ದಾರವನ್ನು ಬಿಚ್ಚಿ. ಶುಕ್ರವಾರ, ಶನಿವಾರ, ಭಾನುವಾರಕ್ಕೆ 3 ದಿನ ಆಗ್ತದೆ. 3 ದಿನದ ನಂತರ ಈ ಒಂದು ವ್ರತದ ದಾರವನ್ನು ಬಿಚ್ಚಿ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ. ಸ್ನೇಹಿತರೆ, ಇನ್ನು ಮಾಂಗಲ್ಯವನ್ನು ಏನು ಮಾಡಬೇಕು ಅಂದರೆ, ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿರ್ತೀರಲ್ಲ, ಆ ಅರಿಶಿಣದ ಕೊಂಬನ್ನು ನಿಮ್ಮ ಮನೆಯ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿನಲ್ಲಿ ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚಬೇಕು. ಹಾಗೆ ಹಾಕೋದಕ್ಕೆ ಹೋಗಬೇಡಿ. ಹಾಗೆ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅದನ್ನು ಆ ಕಡೆ ಈ ಕಡೆ ಹಾಕೋ ಚಾನ್ಸಸ್ ಇರುತ್ತೆ, ಯಾರಾದರೂ ತುಳಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಮಣ್ಣನ್ನು ಮುಚ್ಚಿರಿ. ಹಾಗೆ ತುಳಸಿ ಗಿಡದಕ್ಕೂ ಕಟ್ಟೋದಕ್ಕೆ ಹೋಗಬೇಡಿ. ಇನ್ನೇನು ನವೆಂಬರ್ ತಿಂಗಳಲ್ಲಿ ತುಳಸಿ ವಿವಾಹ ಬರುತ್ತೆ, ಆವಾಗ ನಾವು ತುಳಸಿ ಗಿಡಕ್ಕೆ ವಿವಾಹವನ್ನು ಮಾಡ್ತೇವೆ, ಆವಾಗ ಮಾಂಗಲ್ಯವನ್ನು ಕಟ್ಟಲೇಬೇಕು. ಆದ್ದರಿಂದ ಈ ಮಾಂಗಲ್ಯವನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿ. ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುತ್ತೇವೆ. ನಮ್ಮ ಮನೆಯ ಪದ್ಧತಿಯ ಪ್ರಕಾರ ನಾವು ಯಾವ ರೀತಿ ಪೂಜೆ ಮಾಡುತ್ತೇವೋ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈ ವಿಡಿಯೋದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ತಿಳಿದಿರುವ ಮಟ್ಟಿಗೆ ನಾನು ಈ ಮಾಹಿತಿಯನ್ನು ನೀಡಿದ್ದೇನೆ. ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.